ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನದ ಚುನಾವಣೆ ವಿಚಾರ ಈಗ ಹೈಕಮಾಂಡ್ ಅಂಗಳದಲ್ಲಿದೆ. ಚುನಾವಣೆಯನ್ನು ಮಾಡಬೇಕಾ ಬೇಡವಾ, ನಾಮನಿರ್ದೇಶನದ ರೀತಿಯಲ್ಲಿ ಮಾಡಿಬಿಟ್ರೆ ಸಾಕಾ, ಗೌಪ್ಯ ಮತದಾನ ಆಗಬೇಕಾ, ರಾಜ್ಯಾಧ್ಯಕ್ಷ ಯಾರಾಗಬೇಕು ಎಂಬ ಬಗ್ಗೆ ದೆಹಲಿಯಲ್ಲೇ ಸಂಧಾನ ಸೂತ್ರ ರೆಡಿ ಆಗುತ್ತಾ ಅಂತಕ್ಕಂಥದ್ದು ಪ್ರಶ್ನೆ. ವಿಜಯೇಂದ್ರ ಯತ್ನಾಳ್ ಮುಖಾಮುಖಿ ಮಾತುಕತೆ ಮೂಲಕ ಪರಿಹಾರ ಸೂತ್ರನ, ನನ್ನ ಪ್ರಕಾರ ಇದು ಆಗಲ್ಲ. ಇದು ಸುಮ್ಮನೆ ಇದು ಹೇಳ್ತಾರೆ ಅಷ್ಟೇ, ಮುಖಾಮುಖಿ ಆಗಕ್ಕೆ ಸಾಧ್ಯನೇ ಇಲ್ಲ. ಮಾಡಿದ್ರೂ ಅದು ಸರಿ ಹೋಗಲ್ಲ. ಅಧ್ಯಕ್ಷರ ಆಯ್ಕೆಗೂ ಮುನ್ನ ಉಭಯ ನಾಯಕರಿಗೆ ದೆಹಲಿಯಿಂದ ಬರುತ್ತಾ ಬುಲಾವ್ ಅಂತ. ವರಿಷ್ಠರ ಮಟ್ಟದಲ್ಲೇ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಕ್ಲೈಮ್ಯಾಕ್ಸ್ ಟಚ್ ಅಂತ ಹೇಳ್ತಾ ಇದ್ದಾರೆ. ಇರ್ಬೋದು, ಅದೊಂದು ಸಾಧ್ಯತೆಯನ್ನು ನಾನು ಅಲ್ಲಗಳೆಯುವಂತಿಲ್ಲ. ಯಾಕೆಂದರೆ ವಿಜಯೇಂದ್ರ ಮತ್ತು ಯತ್ನಾಳ್ ಇಬ್ಬರನ್ನೂ ಕೂಡ ಒಟ್ಟೊಟ್ಟಿಗೆನೋ ಅಥವಾ ಇಂಡಿವಿಜುವಲ್ ಆಗೋ ಕರೆಸಿ ಮಾತನಾಡಿಸಿ ನೋಡಿ ರಾಜ್ಯಾಧ್ಯಕ್ಷ ಆಯ್ಕೆಯನ್ನು ಈ ರೀತಿ ಮಾಡೋಣ ಅಂತಕ್ಕಂಥದ್ದನ್ನು ಇಬ್ಬರನ್ನೂ ಒಪ್ಪಿಸ್ಬೋದು. ಆದರೆ ಯತ್ನಾಳ್ ಅವರು ವಿಜಯೇಂದ್ರ ಅವರೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರೆ ಅಂದರೆ ಅದಕ್ಕೆ ಮಾತ್ರ ಅವ್ರು ಒಪ್ಪಲ್ಲ ಯಾವುದೇ ಕಾರಣಕ್ಕೆ. ಆಮೇಲೆ ಇವಾಗ ಇಲ್ಲಿ ತನಕ ಸಂಧಾನಕ್ಕೆ ಪ್ರಯತ್ನ ಪಡ್ತಿರೋರೆಲ್ಲ ಬರೀ ರಾಧಾ ಮೋಹನ್ ದಾಸ್ ಅಗರ್ವಾಲ್, ಜೆ.ಪಿ. ನಡ್ಡಾ ಅವರೆಲ್ಲ ಮಾಡ್ಬೇಕಾಗಿರೋದು. ಅಮಿತ್ ಶಾ ಅವರು ಮಾಡಬೇಕು, ಅವ್ರು ಮಾಡಿದ್ರೆ ಆಗೋಗುತ್ತೆ. ಅಮಿತ್ ಶಾ ಅವರೇ ಬುಲಾವ್ ನೀಡಿ ಇಬ್ಬರಿಗೂ ಒಂದೊಂದು ಮಾತು ಹೇಳಿದ್ರೆ ಆಗೋಗುತ್ತೆ. ಆದರೆ ಆ ಕೆಲಸ ಆಗ್ತಿಲ್ಲ. ತೀರಾ ಪ್ರಧಾನಮಂತ್ರಿಗಳು ಇದಕ್ಕೆಲ್ಲ ಇಂಟರ್ಫಿಯರ್ ಆಗಕ್ಕಾಗಲ್ಲ ಬಿಡಿ. ಅಮಿತ್ ಶಾ ಮಾತು ನಡೆಯುತ್ತೆ, ಈವನ್ ಯತ್ನಾಳ್ ಅವ್ರಿಗೂ ಆಗುತ್ತೆ, ಇವ್ರಿಗೂ ಆಗುತ್ತೆ. ಅಥವಾ ಎರಡೂ ಬಣದ ನಾಯಕರನ್ನ ಒಂದೊಂದು ಸರ್ತಿ ಇಂಡಿವಿಜುವಲ್ ಆಗಿ ಕರೆಸಿ ಮಾತನಾಡಿದ್ರು ಆಗುತ್ತೆ. ನನ್ನ ಪ್ರಕಾರ ಹೈಕಮಾಂಡ್ ಕರ್ನಾಟಕದ ವಿಚಾರವನ್ನು ಸೀರಿಯಸ್ ಆಗಿ ತಗೊಂಡೇ ಇಲ್ಲ, ನಿರಾಸಕ್ತಿ, ತುಂಬಾ ನಿರಾಸಕ್ತಿ ಮಾಡಿದ್ದಾರೆ.